ಕ್ರೈಸ್ತರು ಈ ದೇಶಕ್ಕೆ ಎಷ್ಟೋ ಉನ್ನತವಾದಂಥ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಕೂಡ ಈ ನೆಲದ ಮಕ್ಕಳು, ಬೇರೆ ಎಲ್ಲಿಂದನೋ ಬಂದಂಥವರಲ್ಲ. ದೇಶವನ್ನ ಬಲಿಷ್ಠವಾಗಿ ಕಟ್ತಾ ಇಲ್ಲ ಪ್ರಧಾನಮಂತ್ರಿಯವರು, ಬಿಜೆಪಿ ಪಕ್ಷವನ್ನ ಬಲಿಷ್ಠವಾಗಿ ಕಟ್ತಾ ಇರತಕ್ಕಂಥ ಮಾತನ್ನ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥವರು ಸಹ ಈ ದಲಿತ ಸಮುದಾಯದವರು ಆಗಿದ್ದರೂ ಸಹ ಎಲ್ಲ ಒಂದು ಕಡೆ ದಲಿತರ ರಕ್ಷಣೆಗಳನ್ನು ಕೊಡ್ತಕ್ಕಲ್ಲಿ ವಿಫಲತೆಯಾಗಿದ್ದಾರೆ. ಯಾವ ಧರ್ಮದಲ್ಲಾದರೂ ಹೋಗಬಹುದು, ಅದಕ್ಕೆ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಹಕ್ಕುಗಳಿದೆ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಸಮಾನತೆಯ ತತ್ವ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕಾಗಿತ್ತು. ಸುಮ್ಮನೆ ಹೆಂಗೆ ಮತಾಂತರ ಮಾಡೋಕ್ಕೆ ಸಾಧ್ಯ? ಹಂಸಲೇಖ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ನೀವು ಯಾವುದೇ ಕಾರಣಕ್ಕೆ ಎದುರ್ಕೋಬೇಡಿ, ಇಡೀ ಬಹುಜನ ಸಮುದಾಯ ನಿಮ್ಮಿಂದ ಇದೆ ಅನ್ನೋ ಮಾತನ್ನು ಹೇಳ್ತೀವಿ. ಸಂವಿಧಾನದ ಆಶಯಗಳನ್ನು ಧಿಕ್ಕರಿಸಿ ದಲಿತ ಕ್ರೈಸ್ತ ಪ್ರಾರ್ಥನಾ ಮಂದಿರಗಳ ಮೇಲೆ ದಾಳಿ ಮಾಡಿ ದೌರ್ಜನ್ಯ ಮಾಡಲು ನಿರಂತರವಾಗಿ ಪ್ರಯತ್ನಿಸುತ್ತಿರುವವರ ಮೇಲೆ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ರಾಜ್ಯ ಸರ್ಕಾರವನ್ನು ಒತ್ತಾಯಿಸಿ ಕರ್ನಾಟಕ ದಲಿತ ಕ್ರೈಸ್ತ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ಸಾವಿರಾರು ಕಾರ್ಯಕರ್ತರು ಆನೇಕಲ್ ತಾಲೂಕಿನ ಚಂದಾಪುರದ ಸಂತೆ ಮೈದಾನದಿಂದ ಆನೇಕಲ್ನ ರಾಮಕುಟೀರದವರೆಗೆ ಬೃಹತ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಇನ್ನು ಇದೇ ಸಂದರ್ಭದಲ್ಲಿ ರಾಮಕುಟೀರದ ಆವರಣದಲ್ಲಿ ಪ್ರತಿಭಟನಾ ಸಮಾವೇಶ ಹಮ್ಮಿಕೊಳ್ಳಲಾಗಿತ್ತು. ಸ್ಥಳಕ್ಕೆ ತಹಶೀಲ್ದಾರ್ ದಿನೇಶ್ ರವರು ಆಗಮಿಸಿ ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿದ್ರು. ಇನ್ನು ಕಾರ್ಯಕ್ರಮದಲ್ಲಿ ಹೋರಾಟಗಾರರಾದ ಬಿ ಗೋಪಾಲ್, ಪಟಾಪಟ್ ನಾಗರಾಜ್, ಬಿಎಸ್ಪಿ ಪಕ್ಷದ ಆನೇಕಲ್ ತಾಲೂಕು ಅಧ್ಯಕ್ಷ ಡಾಕ್ಟರ್ ಚಿನ್ನಪ್ಪ ಚಿಕ್ಕಹಗಡೆ, ಕರ್ನಾಟಕ ದಲಿತ ಕ್ರೈಸ್ತ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ಗೌರವಾಧ್ಯಕ್ಷ ಎಂ ಗೋವಿಂದರಾಜು, ಅಧ್ಯಕ್ಷ ಸಿಕೆ ರಾಮು, ಪ್ರಧಾನ ಕಾರ್ಯದರ್ಶಿ ಸಿಆರ್ ಲಕ್ಷ್ಮಣ್, ಉಪಾಧ್ಯಕ್ಷ ಶಾಂತಕುಮಾರ್, ಮುಖಂಡರಾದ ಗೋಪಸಂದ್ರ ವೆಂಕಟೇಶ್, ಸರ್ಜಾಪುರ ಶ್ರೀರಾಮುಲು, ಬನಹಳ್ಳಿ ಮುನಿಯಲ್ಲಪ್ಪ, ಹಿಲಲಿಗೆ ಮುನಿರಾಜು, ಹೊಸಹಳ್ಳಿ ವೇಣು ಮತ್ತು ವಿವಿಧ ಪ್ರಾರ್ಥನಾ ಮಂದಿರಗಳಾದ ಪಾಸ್ಟರ್ಗಳು, ಕರ್ನಾಟಕ ದಲಿತ ಕ್ರೈಸ್ತ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ಪದಾಧಿಕಾರಿಗಳು ಭಾಗವಹಿಸಿದ್ರು.
ಕೊರತೆಗಳನ್ನು
1930 ಹಿಂದೆ, ಒಂದು 200 ವರ್ಷಗಳ ಹಿಂದೆ ಈ ಮಾಂಸಾಹಾರವನ್ನು ನಾವು ಪ್ರಾರಂಭ ಮಾಡಿಲ್ಲ. ಇದನ್ನು ಪ್ರಾರಂಭ ಮಾಡಿದರೆ ಅವರು. ಇದಕ್ಕೆ ಪ್ರೂಫ್ ಏನಂತ ಹೇಳಿದ್ರೆ, ಓಲ್ಗಾಟು ಗಂಗಾ ಅನ್ನೋ ಒಂದು ಪುಸ್ತಕ ಬರೆದಿದ್ದಾರೆ ಅವರು ಬ್ರಾಹ್ಮಣರು. ರಾಹುಲ್ ಸಾಂಸ್ಕೃತಾಯನ ಅಂತೇಳಿ ಒಬ್ಬ ಬ್ರಾಹ್ಮಣ ಸಮಾಜಕ್ಕೆ ಸೇರಿದಂತ ಬಹುದೊಡ್ಡ ಪಂಡಿತ ಓಲ್ಗಾಟು ಗಂಗಾ ಅನ್ನೋ ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕವನ್ನು ಇವರು ಓದ್ಲಿ. ಯಾರಿವಾಗ ಮಾಂಸಾಹಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ ಈ ದೇಶದಲ್ಲಿ, ಮಾಂಸಾಹಾರ ಸೇವಿಸ್ಕೊಡುದು ಅಂತ ಏನ್ ಮಾತಾಡ್ತಾರೆ, ಆ ಪುಸ್ತಕ ಓದಿದ್ರೆ ಇವರೇ ಮಾಂಸಾಹಾರಿಗಳಾಗಿದ್ರು. ಹೊಟ್ಟೆಯಲ್ಲಿರೋ ಕರುಗಳನ್ನೇ ತಿಂತಾ ಇದ್ರು ಇವರು. ಮೋಸ್ಟ್ಲಿ ನೀವು ಯಾರು ಓದ್ದಂಗಿಲ್ಲ ಪುಸ್ತಕ. ವೋಲ್ಗಾ ನದಿ ರಷ್ಯಾದಲ್ಲಿ ಹುಟ್ಟದ. ಅದು ರಷ್ಯಾದಿಂದ ಹಿಡಿದು ಗಂಗಾ ನದಿ ತಟದವರೆಗೂ ಏನೇನು ನಡೀತಾ ಇತ್ತು ಅನ್ನೋದನ್ನ ಆ ಪುಸ್ತಕದಲ್ಲಿ ಬರೆದಿದ್ದಾರೆ ಅವರು. ಇಂಗ್ಲಿಷಲ್ಲೂ ಇದೆ, ಕನ್ನಡದಲ್ಲಿದೆ. ಕಾರ್ಯಕರ್ತರು, ವಿಶೇಷವಾಗಿ ಅಂಬೇಡ್ಕರ್ ಅಭಿಮಾನಿಗಳು, ಅಂಬೇಡ್ಕರ್ ಅನುಯಾಯಿಗಳಾಗಬೇಕಾದವರು ಆ ಪುಸ್ತಕಗಳನ್ನು ಓದ್ತಾರೆ. ಇವತ್ತು ಇವರು ಒಂದು ಏನೋ ಮತಾಂತರ ನಿಷೇಧ ಕಾಯ್ದೆಯನ್ನು ತರಬೇಕು ಅಂತ ಹೇಳಿದ್ದಾರೆ. ತರದು ಕೊಟ್ಟಿದ್ದಾರೆ. ಕೆಲವು ಮಠಾಧೀಶರುಗಳು ಹೋಗ್ಬಿಟ್ಟು ಈ ದೇಶದಲ್ಲಿ ಮತಾಂತರ ನಡೀತಾ ಇದೆ, ನೀವು ಅದನ್ನು ಸ್ಟಾಪ್ ಮಾಡಿ ಅಂತ ಮುಖ್ಯಮಂತ್ರಿಗೆ ಹೇಳಿದ ತಕ್ಷಣನೇ ಬಿಲ್ ರೆಡಿ ಆಗ್ಬಿಟ್ಟಿದೆ. ನಾವು ನೂರಾರು ವರ್ಷಗಳಿಂದ ಈ ದೇಶದಲ್ಲಿ ಅಸ್ಪೃಶ್ಯತೆ ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ, ಅನ್ಯಾಯ ನಡೀತಾ ಇದೆ. ಹೆಣ್ಣು ಮಕ್ಕಳ ಮೇಲೆ ರೇಪ್ ಮಾಡ್ತಾರೆ, ದೌರ್ಜನ್ಯ ಮಾಡ್ತಾರೆ ಅಂತ ಅರ್ಜಿಗಳನ್ನು ಕೊಡ್ತಾನೆ ಇದ್ದೀವಿ. ಮುಖ್ಯಮಂತ್ರಿಗಳು ಯಾಕೆ ತಕ್ಷಣ ಏನು ಕಾರ್ಯಕ್ರಮ ಮಾಡಿಲ್ಲ? ನಾನು ಬಸವರಾಜ ಬೊಮ್ಮಾಯಿ ಅವರಿಗೆ ಪ್ರಶ್ನೆ ಮಾಡ್ತೇನೆ. ನೀವು 10-20 ಜನ ಮಠಾಧೀಶರುಗಳು ಖಾಲಿ ಬಟ್ಟೆ ಹಾಕೊಂಡು ಒಂದು ಮೆಮೊರಾಂಡಮ್ ಕೊಟ್ಟ ತಕ್ಷಣ ಮತಾಂತರ ಕಾಯ್ದೆ ಬಿಲ್ಲನ್ನು ತರ್ತೀರಿ. ಆದರೆ ನಿಮ್ಮ ಸರ್ಕಾರ ಕಂಟಿನ್ಯೂಸ್ ಆಗಿ ಉಳ್ಕೊಳ್ಳುತ್ತಾ? 10 ವರ್ಷ ಅಧಿಕಾರ ಮಾಡ್ತೀರಾ? ಇಂದಿರಾ ಗಾಂಧಿ ಅಂತವರೇ ಇಲ್ಲಿಲ್ಲ, ಇನ್ನು ನೀವು ಯಾವ ಲೆಕ್ಕ ಹಾಕ್ತೀರಾ? ಯಾವ ಸರ್ವಾಧಿಕಾರಿ ಗೌರವ ಮಾಡ್ತಾರೆ? ಯಾರಾದರೂ ಅಧಿಕಾರಕ್ಕೆ ಬಂದ್ರೆ ಎಲ್ಲರನ್ನ ಒಂದೇ ತರ ನೋಡಬೇಕು. ಅವರಿಗೆ ಜ್ಞಾನದ ಅರಿವಿಲ್ಲ. ಇವಾಗ ಯಾರು ಮಾತಾಡ್ತಾ ಇದ್ದಾರೆ, ಕ್ರಿಶ್ಚಿಯನ್ರ ವಿರುದ್ಧ ಯಾರು ಮಾತಾಡ್ತಾರೆ, ಮುಸಲ್ಮಾನರನ್ನ ಯಾರು ವಿರೋಧ ಮಾಡ್ತಾರೆ, ದಲಿತರನ್ನ ಅಸ್ಪೃಶ್ಯ ಅಂತ ಯಾರು ತೆಗಳ್ತಾರೆ, ಇವರಿಗೆ ಜ್ಞಾನದ ಅರಿವಿಲ್ಲ. ಅವರು ಭಗವಾನ್ ಬುದ್ಧರನ್ನ ಸ್ವಲ್ಪ ಓದ್ಕೋಬೇಕು. ಭಗವಾನ್ ಬುದ್ಧರು 2500 ವರ್ಷಗಳ ಹಿಂದೆ ಹುಟ್ಟಿರೋರು. ಯೇಸು ಕ್ರಿಸ್ತರು ಆಮೇಲೆ 1000 ವರ್ಷ ಆದ್ಮೇಲೆ ಹುಟ್ಟಿರೋದು. ಈಗ ಯೇಸು ಕ್ರಿಸ್ತ ಹುಟ್ಟಿ ಮೋಸ್ಟ್ಲಿ 1600 ವರ್ಷ ಆಗಿರ್ಬೇಕು, 1600 ವರ್ಷ. ಮೊಹಮ್ಮದ್ ಬಿನ್ ಪೈಗಂಬರ್ ಅವರು ಹುಟ್ಟಿ 1300 ವರ್ಷಗಳಾಗಿದೆ. ಹಾಗಾಗಿ ಭಗವಾನ್ ಬುದ್ಧರನ್ನ ಇವರು ಏನಾದರೂ ಸ್ವಲ್ಪ ಮಟ್ಟಿಗೆ ಓದ್ಕೊಂಡ್ರೆ ಈ ದೇಶದ ಮೂಲ ಅವರೇ, ಈ ಪ್ರಪಂಚಕ್ಕೆ ಮೂಲನೇ ಅವರೇ. ಅವ್ರನ್ನ ಓದ್ಕೊಂಡ್ರೆ ಮನುಷ್ಯರಲ್ಲಿ ಜಾತಿಗಳಿಲ್ಲ ಅಂತ ಹೇಳಿದ್ದಾರೆ ಭಗವಾನ್ ಬುದ್ಧರು. ನೀವು ಏನ್ ಅನ್ಕೊಳ್ತಿರೋ ಗೊತ್ತಿಲ್ಲ, ಆದ್ರೆ ಜಾತಿಗಳಿಲ್ಲ ಅಂತ ಪ್ರೂವ್ ಮಾಡಿದ್ದಾರೆ. ಹೆಂಗೆ ಪ್ರೂವ್ ಮಾಡೋದು ಅಂತ ಹೇಳಿದ್ರೆ, ಪ್ರಾಣಿಗಳಲ್ಲಿ ಜಾತಿಗಳಿದೆ, ಒಪ್ಕೊಳ್ತೀರಾ? ಒಂದು 50ರಿಂದ 100 ಪ್ರಾಣಿಗಳನ್ನ ಒಂದು ಗ್ರೌಂಡ್ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಸಣ್ಣ ಮಗುವನ್ನು ಕರ್ಕೊಂಡು ಹೋಗ್ಬಿಟ್ರೆ ಇದು ಯಾವ ಪ್ರಾಣಿ ಅಂತ ಹೇಳಿದ್ರೆ ಹೇಳ್ತದೆ ಇಲ್ವೋ? ಅದು ಏನ್ ಮೇಡಮ್ ಹೇಳ್ತಾರೆ ಇಲ್ವೋ? ಸರಿ, ನಾವು ಒಂದು 100 ಜನ ಅಲ್ಲಿ ನಿಲ್ಲಿಸ್ಬಿಡೋಣ ಗ್ರೌಂಡ್ ಅಲ್ಲಿ. ಯಾರಾದ್ರೂ ಒಬ್ಬ ಡಾಕ್ಟರ್ ಸೈಂಟಿಸ್ಟ್ ಕರ್ಕೊಂಡು ಹೋಗೋಣ, ಇವರು ಯಾವ ಜಾತಿ ಅಂದ್ರೆ ಹೇಳ್ತಾರ? ಹೇಳಲ್ಲ. ಈಗ ಹೆಜ್ಜೆ ಗುರುತುಗಳನ್ನು ನೋಡ್ಬಿಟ್ಟು ಪ್ರಾಣಿಗಳ ಜಾತಿಯನ್ನು ಕಂಡುಹಿಡಿತಾರೆ. ಮನುಷ್ಯರ ಹೆಜ್ಜೆ ಗುರುತುಗಳನ್ನು ನೋಡ್ಬಿಟ್ಟು ಯಾರಾದರೂ ಜಾತಿ ಕಂಡುಹಿಡಿಯೋಕೆ ಸಾಧ್ಯ ಇದೆಯಾ? ಇಲ್ಲವೇ ಇಲ್ಲ. ಬೇಸಿಗೆಯಲ್ಲಿ ಹೆಜ್ಜೆ ಗುರುತು ಕಾಣಿಸಲ್ಲ,
ಆ ಬಳ್ಳಿ ಕಾಂಡ ಮರ ನೋಡಿದ ತಕ್ಷಣ ಇಂಥದೇ ಜಾತಿ ಮರ ಅಂತ ಹೇಳ್ತೀರಿ ಬಾಟ್ ಮೇಲೆ, ಹೌದಲ್ವಾ? ಇನ್ನು ಪಕ್ಷಿಗಳಲ್ಲಿ ನೂರಾರು ಲಕ್ಷಾಂತರ ಪಕ್ಷಿಗಳಿದೆ, ಎಲ್ಲದಕ್ಕೂ ಒಂದೊಂದು ಹೆಸರಿದೆ. ಈ ಜಾತಿಗಳು ಯಾರು ಕಂಡುಹಿಡಿಯಕ್ಕೆ ಸಾಧ್ಯ ಇಲ್ಲ. ಆದರೂ ವಿದೇಶದಲ್ಲಿ 9,315 ಜಾತಿಗಳಿದ್ದಾವೆ. 2021ಕ್ಕೆ ದೇಶದಲ್ಲಿ ಎಷ್ಟು ಜಾತಿಗಳಿದ್ದಾವೆ? 9,315 ಜಾತಿಗಳು. ಅದರಲ್ಲಿ ಶೆಡ್ಯೂಲ್ ಕಾಸ್ಟ್ 1,600 ಜಾತಿ, ಶೆಡ್ಯೂಲ್ ಟ್ರೈಬ್ 1,100 ಜಾತಿ, ಹಿಂದುಳಿದ ವರ್ಗದವರು 3,478, ಮುಸಲ್ಮಾನರಲ್ಲಿ 545, ಈ ಬ್ರಾಹ್ಮಣರು 800 ಜಾತಿಗಳಿವೆ. ದಲಿತ ಕ್ರೈಸ್ತ ಪ್ರಾರ್ಥನಾ ಮಂದಿರಗಳ ಮೇಲೆ ದಾಳಿ ಮಾಡಿ ದೌರ್ಜನ್ಯ ಮಾಡಲು ಪ್ರಯತ್ನ ಮಾಡುವುದರ ಮೇಲೆ ಕಾನೂನು ಕ್ರಮ ಜರುಗಿಸಬೇಕು ಹಾಗೂ ಸೂಕ್ತ ಹೊರಡಿಸಬೇಕು ಅಂತ ಹೇಳಿದ್ದು ಚಂದ್ರಾಪುರದಿಂದ ಆನೇಕಲ್ ಇವತ್ತು ಕಾಲುನಡಿಗೆ ಜಾಥಾ ಮಾಡಿ ಈ ಸಮಾವೇಶ ಮಾಡಿ ಕೆಲವೊಂದು ಹಕ್ಕೊತ್ತಾಯವನ್ನು ಸರ್ಕಾರ ತರಬೇಕು ಅಂತ ಪ್ರತಿಭಟನೆ ಹಮ್ಮಿಕೊಂಡು ಒಕ್ಕೂಟದ ಎಲ್ಲ ನಾಯಕರು ಹಾಗೂ ಈ ಸಮಾವೇಶಕ್ಕೆ ಕಾಲ್ನಡಿಗೆ ಮೂಲಕ ಚಂದ್ರಾಪುರದಿಂದ ಅನೇಕರು ಕಾಲ್ನಡಿಗೆ ಬಂದಿರುವಂಥ ದಲಿತ ಕ್ರೈಸ್ತ ಜನಾಂಗದ ಎಲ್ಲ ನಿಮ್ಮ ಬಂಧುಗಳೇ, ಇವತ್ತೇನು ತಾವು ಕೊಟ್ಟಿದ್ದೀರ ನಮಗೆ ಮನವಿ ಪತ್ರ ಸರ್ಕಾರದಲ್ಲಿ ತರಬೇಕು ಅಂತ ಕ್ರೈಸ್ತ ಮಂದಿರಗಳ ಮೇಲೆ ದಾಳಿ ನಡೀತಾ ಇದೆ, ದಲಿತರ ಮೇಲೆ ದಾಳಿ ನಡೀತಾ ಇದೆ. ಇದೆಲ್ಲದ ಬಗ್ಗೆ ಸಹ ನಾನು ಇವತ್ತು ನಮ್ಮ ಒಕ್ಕೂಟದಿಂದ ಕೊಟ್ಟಂಥ ಮನವಿ ಪತ್ರವನ್ನು ಸ್ವೀಕರಿಸಿದ್ದೀನಿ. ಸಕಾರಾತ್ಮಕವಾಗಿ ನಮ್ಮ ತಾಲೂಕು ನನಗೆ ಸ್ಪಂದಿಸ್ತದೆ ಹಾಗೂ ಏನಿದೆಯೋ ಜಿಲ್ಲಾಧಿಕಾರಿಗಳನ್ನು ತರ್ತೀನಿ. ಇದು ಪ್ರತಿ ತಿಂಗಳು ತಹಸೀಲ್ದಾರ್ ಅವರು ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳ ನಡೆಯುವ ದೌರ್ಜನ್ಯ ಸಭೆ ಕರೆಯಬೇಕು ಅಂತ ಆಗ್ರಹ ಮಾಡಿದ್ದೀರಾ. ಇದು ಅಟ್ರಾಸಿಟಿ ಕಮಿಟಿ ಅಂತ ಬಂದಿತ್ತು ತಹಸೀಲ್ದಾರ್ ಅಧ್ಯಕ್ಷತೆಯಲ್ಲಿ ಇತ್ತೀಚೆಗೆ ಅದನ್ನ ಉಪಯೋಗಕಾರಿ ಮಾಡಲು ಮಾಡಿದ್ದಾರೆ. ಅದನ್ನು 3 ತಿಂಗಳು ಒಂದ್ಸರಿ ಸಭೆ ಮಾಡಬೇಕು ಅಂತಿದೆ. ಅದನ್ನು ನನ್ನ ಉಪಯೋಗಕಾರಿಗಳನ್ನು ತಂದು ಪ್ರತಿ ತಿಂಗಳು ನಡೆಯುವಂತೆ ಅವ್ರನ್ನ ಕೋರ್ಕೊಡ್ತೀನಿ. ಉಳಿದಂತೆ ಎಲ್ಲ ಏನು ಕ್ರೈಸ್ತ ಮಂದಿರಗಳು ಸದ್ಯ ನಮ್ಮ ತಾಲೂಕಿನಲ್ಲಿ ಯಾವುದೋ ಥರ ಘಟನೆಗಳು ಆಗದಂತೆ ನಾನು ಮತ್ತು ಪೊಲೀಸ್ ಅಧಿಕಾರಿಗಳು ಒಟ್ಟಾಗಿ ಕ್ರಮ ವಹಿಸಬೇಕು. ಈಗ ಒಂದು ಏನು ಹಕ್ಕೊತ್ತಾಯಗಳಿದಾವೋ ಅದಕ್ಕೆ ನಾನು ಮತ್ತು ನಮ್ಮ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸ್ತೀವಿ, ಸೂಕ್ತ ರಕ್ಷಣೆ ಕೊಡ್ತೀವಿ, ಯಾವುದೋ ಹಾನಿ ಆಗದಂತೆ ಎಚ್ಚರಿಕೆ ಕ್ರಮಗಳನ್ನು ತಗೋತೀವಿ ಅಂತ ಹೇಳಿ ನಿಮ್ಮ ಮನವಿ ಪತ್ರನ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಕಳಿಸ್ಕೊಡ್ತೀನಿ. ಜೈ ಭೀಮ್. ದಲಿತ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದಿಂದ ಈ ದೇಶದಲ್ಲಿ ಈ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ RSS ಮೂಲದ BJP ಸರ್ಕಾರಗಳು ಏನಿದ್ದಾವೆ ಅವುಗಳ ಜನವಿರೋಧಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರು, ದಲಿತರು, ಹಿಂದುಳಿದ ವರ್ಗದವರು ಈ ವಿಚಾರದಲ್ಲಿ ನಡೀತಕ್ಕಂಥ ದೌರ್ಜನ್ಯ ಮತ್ತು ಚರ್ಚ್ಗಳ ಮೇಲೆ ದೌರ್ಜನ್ಯಗಳು ಪ್ರತಿನಿತ್ಯ ಕೂಡ ತಾವು ನೋಡ್ತಾ ಇದ್ದೀರಿ. ಇದನ್ನು ಖಂಡಿಸಿ ಇವತ್ತು ನಮ್ಮ ಆನೇಕಲ್ ತಾಲೂಕು ಒಕ್ಕೂಟದವರು ಈ ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಅವರು ಚಂದಾಪುರದಿಂದ ಕಾಲ್ನಡಿಗೆ ಜಾತಿಯಲ್ಲಿ ಅಸಂಖ್ಯಾತ ಜನ ಬಂದು ಇಲ್ಲಿ ಪಾಲ್ಗೊಂಡು ಈ ಬಹಿರಂಗ ಸಭೆಯನ್ನು ಏರ್ಪಡಿಸಿದ್ದಾರೆ. ಈ ಸರ್ಕಾರಕ್ಕೆ ಹೇಳ್ತಕ್ಕಂಥ ಮಾತು ಒಂದೇ, ಈ ದೇಶದಲ್ಲಿ ಹುಟ್ಟಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಈ ನೆಲದ ಮಕ್ಕಳು, ಬೇರೆ ಎಲ್ಲಿಂದನೋ ಬಂದಂಥವರಲ್ಲ. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಆ ಸಮಾನತೆಯ ತತ್ವ ಏನಿದೆ ಅದನ್ನು ಮುಂದುವರಿಸ್ಕೊಂಡು ಹೋಗುವಂಥ ಕೆಲಸ ಆಗಬೇಕಾಗಿತ್ತು. ಆದರೆ ಅದನ್ನು ಮಾಡೋದಿಲ್ಲ. ಇವರು ಧರ್ಮದ ಹೆಸರಲ್ಲಿ, ಜಾತಿಯ ಹೆಸರಲ್ಲಿ, ಸಾಮಾಜಿಕ ಹೆಸರಲ್ಲಿ ಮತ್ತು ಲಿಂಗದ ತಾರತಮ್ಯವನ್ನು ಮಾಡ್ತಾ ಸಾಗ್ತಾ ಇದ್ದಾರೆ. ಇದು ಸರಿಯಾದ ಕ್ರಮ ಅಲ್ಲ. ಇವತ್ತು ಈ ಜನಾಂಗಗಳು
ಭಾಳ ಆತಂಕದಿಂದ ಜೀವಿಸಂಥ ಪರಿಣಾಮ ಇವತ್ತು ಈ ರಾಜ್ಯದಲ್ಲಿ ಆಗಿರ್ತಕ್ಕಂಥದ್ದು. ಯಾಕೆ ಈ ರೀತಿ ಆಗ್ತಾ ಇದೆ? ಒಂದು ಕಡೆ ನೀವು ಎಲ್ಲರೂ ಒಂದೇ ಎಂಬತಕ್ಕಂಥ ಮಾತನ್ನು ಹೇಳ್ತೀರಿ, ಮತ್ತು ಧರ್ಮದ ವಿಚಾರ ಬಂದಾಗ ಬೇರೆ ಬೇರೆ ಧರ್ಮಗಳನ್ನು ಒಡೆದು ಆಳುವಂಥ ನೀತಿ ಮಾಡ್ತೀರಿ. ಜಾತಿಗಳ ವಿಚಾರ ಬಂದಾಗ ದಲಿತರು, ಹಿಂದುಳಿದವ್ರ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡ್ತಾ ಇದೆ. ಆ ಕಾರಣಕ್ಕಾಗಿ ಇವತ್ತು ನೀವೇನು ಸರ್ಕಾರ ಇದೆ, ಅದು ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು, ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ನಿಮ್ಮ ಕರ್ತವ್ಯ ಏನು? ಸಂವಿಧಾನದ ಹಕ್ಕುಗಳನ್ನು ನೀವು ನಿಭಾಯಿಸಬೇಕಾಗಿದೆ. ನಿಮ್ಮ ಮನೆಗಳ ಕಾರ್ಯಕ್ರಮ ಅಥವಾ ನಿಮ್ಮ ಕುಟುಂಬದ ಕಾರ್ಯಕ್ರಮಗಳಲ್ಲ, ಇದು ಸಂವಿಧಾನಬದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ. ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿ ಬಾಳುವಂಥ ಹಕ್ಕಿದೆ. ಸಂವಿಧಾನದ ಪ್ರಕಾರವಾಗಿ ತನಗೆ ಅನಿಸಿದ್ದನ್ನು ಹೇಳುವಂಥ ಹಕ್ಕಿದೆ, ಅಭಿವ್ಯಕ್ತಿಸುವಂಥ ಹಕ್ಕಿದೆ, ಸ್ವತಂತ್ರ ಇದೆ. ಯಾಕೆ ನೀವು ಇದೆಲ್ಲ ಮಾಡ್ತಾ ಇದ್ದೀರಿ? ಇದನ್ನು ನಿಲ್ಲಿಸ್ಬೇಕು. ಇದು ನಿಲ್ಲಿಸಿಲ್ಲ ಅಂತಂದರೆ ನೋಡಿ, ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತೀರ. ಕಾಲಕ್ಕೆ ಎಲ್ಲರೂ ಅತೀತರು. ಒಂದಿಲ್ಲ ಒಂದು ದಿವಸ ಬದಲಾವಣೆ ಆಗ್ತಾ ಇರ್ತದೆ. ಈ ಪ್ರಕೃತಿಯ ನಿಯಮ, ಬದಲಾವಣೆಯ ಪ್ರಕೃತಿಯ ನಿಯಮ. ಇವತ್ತಿಂದು ನೀವು ಬಂದಿರ್ಬೋದು, ನಾಳೆ ನೀವು ಬದಲಾವಣೆ ಆಗುವಂಥ ಸಾಧ್ಯತೆಗಳು ಭಾಳಷ್ಟಿವೆ. ಅದ್ರ ಮುನ್ನ ನಾನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ, ಎಲ್ಲ ಶೋಷಿತರ ಪರವಾಗಿ ನೀವು ರಕ್ಷಣೆನ ಕೊಡಬೇಕು, ಶೋಷಣೆನ ನಿಲ್ಲಿಸ್ಬೇಕು. ಮತ್ತು ಚರ್ಚ್ಗಳ ಮೇಲೆ ದಾಳಿ ಮಾಡುವಂಥ ಕಾರ್ಯ ಆಗಿರ್ಬೋದು. ಪ್ರತಿನಿತ್ಯ ದಲಿತರ ಮೇಲೆ, ಅಸ್ಪೃಶ್ಯರ ಮೇಲೆ, ಮಹಿಳೆಯರ ಮೇಲೆ ನಡೀತಾ ಇರತಕ್ಕಂಥ ಶೋಷಣೆ, ಅತ್ಯಾಚಾರಗಳು, ಮಾನಭಂಗಗಳನ್ನು ನೀವು ನೋಡ್ತಾ ಇದ್ದೀರಿ. ನೀವು ಕಂಪೇರ್ ಮಾಡಿದ್ರೆ ನೀವೇನು ಹೇಳ್ತಾ ಇದ್ರಿ? ಹಿಂದೆ ಕಾಂಗ್ರೆಸ್ ಸರ್ಕಾರ ಇತ್ತು, UPA ಗೌರ್ಮೆಂಟ್ ಇತ್ತು, ಅದಿತ್ತು ಇದಿತ್ತು ಅಂತೇಳಿ ಸಮರ್ಥನೆ ಮಾಡ್ಕೊಳ್ತಾ ಇದ್ರಿ. ಹೌದು, ಅವರು ಅಲ್ಲಿ ಆಗಿರ್ತಕ್ಕಂಥ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಿಮಗೆ ಅವಕಾಶ ಸಿಕ್ಕಿದೆ. ಈ ಅವಕಾಶನ ನೀವು ಉಪಯೋಗಿಸ್ಕೊಳ್ಳದೆ ಅದನ್ನು ಸ್ಟ್ಯಾಟಿಸ್ಟಿಕ್ಸ್ ಸಮೇತವಾಗಿ ಸಮಾಜಕ್ಕೆ ಕನ್ವಿನ್ಸ್ ಮಾಡ್ಲಿಕ್ಕೆ ನೋಡ್ತಾ ಇದ್ದೀರಿ. ಇದು ಸರಿಯಾದ ಕ್ರಮವಲ್ಲ, ಇದು ಮಾನವೀಯ ವಿರೋಧಿ ಕ್ರಮ, ಸಂವಿಧಾನದ ಕ್ರಮ. ಇದೇನಾದರೂ ಮುಂದುವರೆದ್ರೆ ನಿರಂತರವಾಗಿ ಚಳುವಳಿಗಳು, ಹೋರಾಟಗಳು ನಡೀತಾ ಇದ್ದಾವೆ ಎಂಬತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈ ದಿನ ಆನೇಕಲ್ ಪಟ್ಟಣದವರೆಗೂ, ಚಂದಾಪುರದಿಂದ ಆನೇಕಲ್ವರೆಗೂ ನಮ್ಮ ದಲಿತ ಹಿಂದುಳಿದ ಅಲ್ಪಸಂಖ್ಯಾತದ ಒಕ್ಕೂಟದ ವತಿಯಿಂದ ಒಂದು ಪಾದ ನಡಿಗೆಯನ್ನು ನಡ್ಕೊಂಡು ಬಂದು ಇವತ್ತು ರಾಜ್ಯಪಾಲರಿಗೆ ಒಂದು ಮನವಿಯನ್ನು ತಲುಪಿಸ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ. ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ಇತ್ತೀಚಿನ ದಿನಗಳಲ್ಲಿ ಅಧಿಕಾರಕ್ಕೆ ಬಂದಂಥ ಏನು ಭಾರತೀಯ ಜನತಾ ಪಕ್ಷ BJP ಸರ್ಕಾರ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಶೋಷಿತ ಸಮುದಾಯವನ್ನು ಅವರಿಗೆ ಭಯದ ವಾತಾವರಣವನ್ನು ನಿರ್ಮಾಣ ಮಾಡಿ ಇವತ್ತು ಜೀವನವನ್ನು ಸಾಗಿಸ್ತಕ್ಕಂಥ ಒಂದು ನಿರ್ಮಾಣ ಮಾಡಿದೆ. ಇವತ್ತು ಭಾರತದ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಪ್ರಜೆಗೂ ಹಕ್ಕು ಇದೆ, ಬದುಕುವಂಥ ಹಕ್ಕು, ಮಾತಾಡ್ತಕ್ಕಂಥ ಎಲ್ಲ ರೀತಿಯ ಸ್ವಾತಂತ್ರ್ಯಗಳಿದೆ. ಆದರೆ ಇವತ್ತು ಎಲ್ಲೋ ಒಂದು ಕೇವಲ ಕಡಿಮೆ ಇರ್ತಕ್ಕಂಥ ಪರ್ಸೆಂಟೇಜ್ ವ್ಯಕ್ತಿಗಳು ಆ ಒಂದು ನಮ್ಮೆಲ್ಲ ಬಹುಜನರ ಆಶಯಗಳನ್ನು ಧಿಕ್ಕರಿಸ್ತಕ್ಕಂಥ ಮತ್ತು ನಮ್ಮ ಮೇಲೆ ಒತ್ತಡವನ್ನು ಏರ್ತಕ್ಕಂಥ ಒಂದು ಪ್ರಮೇಯವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ನಾವೆಲ್ಲ ಬಹುಜನರು ಒಂದಾಗಿದ್ದೀವಿ. ಮುಂದಿನ ದಿನಗಳಲ್ಲಿ ನೀವು ಕಾನೂನಾತ್ಮಕವಾದ ಒಂದು ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕುಗಳಿಗೆ ನೀವು ಧಕ್ಕೆ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ಇವತ್ತು ಆನೇಕಲ್ ತಾಲೂಕಿನಲ್ಲಿ ಹೆಚ್ಚು ದಲಿತರ ಮೇಲೆ, ಹಿಂದುಳಿದ ಮೇಲೆ, ಅಲ್ಪಸಂಖ್ಯಾತರ ಮೇಲೆ ನಿರಂತರವಾಗಿ ದೌರ್ಜನ್ಯ ಆಗ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ನಮ್ಮ ಬಂಧುಗಳು ಇವತ್ತು ಹೋರಾಟವನ್ನು ಮಾಡಿದ್ದಾರೆ. ನಾನಾದರೂ ಜೊತೆಗೆ ಇವತ್ತು ವಿಶೇಷವಾಗಿ ಆನೇಕಲ್ ತಾಲೂಕಲ್ಲಿ ಮೀಸಲು ಕ್ಷೇತ್ರ, ಈ ಮೀಸಲು ಕ್ಷೇತ್ರದಲ್ಲಿ ಗೆದ್ದಿರ್ತಕ್ಕಂಥವರು ಸಹ ಈ ದಲಿತ ಸಮುದಾಯದವರು ಆಗಿದ್ದರೂ ಸಹ ಎಲ್ಲ ಒಂದು ಕಡೆ ದಲಿತರ ರಕ್ಷಣೆಗಳನ್ನು ಕೊಡ್ತಕ್ಕಲ್ಲಿ ವಿಫಲತೆಯಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಎಚ್ಚೆತ್ತುಕೊಂಡು ಈ ದಲಿತ ಸಮುದಾಯ ನಿಮಗೆ ಹೆಚ್ಚು ಮತದಾನವನ್ನು ಕೊಟ್ಟಿದೆ, ಈ ಹಿಂದುಳಿದವರು ಅಲ್ಪಸಂಖ್ಯಾತರು ಎಲ್ಲರೂ ನಿಮಗೆ ಮತ ಕೊಟ್ಟಿರೋದು. ಹಾಗಾಗಿ ನೀವು ಯಾರೋ ಬೇರೆ ಓಲೈಕೆಯವರಿಗೆ ಕೇವಲ 2% ಇರ್ತಕ್ಕಂಥವ್ರಿಗೆ ಓಲೈಕೆ ಮಾಡೋದನ್ನು ಬಿಟ್ಟು ಈ ಸಮುದಾಯದ ಅವರ ಹಕ್ಕುಗಳನ್ನು ನೀವು ಸಹ ಪಾಲನೆ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಹಕ್ಕೊತ್ತಾಯ ಆಗಿದೆ. ಹಾಗಾಗಿ ಇವತ್ತಿನ ರ್ಯಾಲಿ ಯಾವುದೋ ಧರ್ಮ, ಯಾವುದೋ ಜಾತಿ ಜನಾಂಗದ ವಿರುದ್ಧ ಅಲ್ಲ. ನಮಗೆ ಸಂವಿಧಾನಾತ್ಮಕವಾಗಿ ನಮಗೆ ತೊಂದರೆ ಆಗ್ತದೆ, ಆ ಸಂವಿಧಾನವನ್ನು ಜಾರಿ ಇರ್ತಕ್ಕಂಥ ಸ್ಥಳದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ನೀವು ಜಾರಿ ಮಾಡಿ ಅಂತಕ್ಕಂಥದ್ದನ್ನು ನಾವು ಇವತ್ತು ಎಲ್ಲರ ಕೂಗಾಗಿದೆ. ಹಾಗಾಗಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ತಾಲೂಕಿನ ಒಂದು ಉತ್ತಮ ಹೋರಾಟಗಾರರಾದಂಥ ಗೋಪಾಲ್ ಸಾಹೇಬ್ರವರು, ನಮ್ಮ ಅಣ್ಣಾದ ನಾಗರಾಜಣ್ಣವರು, ಶ್ರೀರಾಮಣ್ಣವರು, ಮತ್ತು CK ರಾಮು ಅವರು, ಗೋವಿಂದರಾಜ್ ಅವರು, CR ಲಕ್ಷ್ಮಣ್ ಅವರು, ವೆಂಕಟೇಶ್ ಅವರು, ಇವರೆಲ್ಲ ಜೊತೆಗೂಡಿ ಇವತ್ತು ದಲಿತರೆಲ್ಲ ನಿಮ್ಮ ಏನು ಅಲ್ಪಸಂಖ್ಯಾತರ ಮೇಲೆ ಅನ್ಯಾಯ ಆಗ್ತದೆ, ನಾವೆಲ್ಲ ನಿಮ್ಮೊಟ್ಟಿಗಿದ್ದೆ ಅಂತೇಳಿ ಇವತ್ತು ಕೈ ಜೋಡಿಸಿದ್ದಾರೆ. ನಾನು ಸಹ ಒಂದು ಬಹುಜನ ಸಮಾಜ ಪಕ್ಷದ ವತಿಯಿಂದ ನಾನು ಮನವಿ ಮಾಡ್ಕೊಳ್ತೇನೆಂದರೆ, ಇನ್ನು ಮುಂದೆ ಆಗ್ತಕ್ಕಂಥ ಅನ್ಯಾಯದ ವಿರುದ್ಧವಾಗಿ ನಮ್ಮ ಬಹುಜನ ಸಮಾಜ ಪಕ್ಷ ನಿಮ್ಮೊಟ್ಟಿಗಿರ್ತದೆ ಅಂತಕ್ಕಂಥ ವಿಚಾರವನ್ನು ಸಹ ಈ ಸಂದರ್ಭದಲ್ಲಿ ಹೇಳ್ತಾನೆ. ಈ ದೇಶದಲ್ಲಿ ಅಥವಾ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮೇಲೆ
ಅಲ್ಪಸಂಖ್ಯಾತರ ಮೇಲೆ ಏನು ದೌರ್ಜನ್ಯ ನಡೀತಾ ಇದೆ ಇದನ್ನು ಖಂಡಿಸೋ ಸಲುವಾಗಿ, ಜೊತೆಗೆ ಈ ಮೂಢನಂಬಿಕೆಯನ್ನು ಬಿತ್ತಾ ಇದ್ದಾರೆ. ವಿಶೇಷವಾಗಿ ಹಂಸಲೇಖ ಅವರ ವಿಷಯ ಏನಿದೆ, ಅದು ಹಂಸಲೇಖ ಅವರು ಸರಿಯಾಗಿದ್ದನ್ನೇ ಮಾತನಾಡಿದ್ದಾರೆ. ಆದರೆ ಈಗ ಮನುವಾದಿಗಳು ಅದನ್ನು ಪ್ರಬಲವಾಗಿ ವಿರೋಧ ಮಾಡ್ತಾರೆ. ಇದನ್ನು ನಾವು ಖಂಡಿಸ್ತೀವಿ ಕೂಡ. ಜೊತೆಗೆ ಹಂಸಲೇಖ ಅವರಿಗೆ ನಾವು ಬೆಂಬಲವನ್ನು ಕೊಡ್ತೀವಿ. ನೀವು ಯಾವುದೇ ಕಾರಣಕ್ಕೆ ಹೆದರ್ಕೋಬೇಡಿ, ಇಡೀ ಬಹುಜನ ಸಮುದಾಯ ನಿಮ್ಮಿಂದ ಇದೆ ಅನ್ನೋ ಮಾತನ್ನು ಹೇಳ್ತೀವಿ. ಇವತ್ತು ಈ ಮತಾಂತರ ನಿಷೇಧ ಕಾಯ್ದೆಯನ್ನು ಇವರು ಜಾರಿ ಮಾಡ್ತಾಯಿದ್ದಾರೆ. ಕೇವಲ ಕೆಲವು ಮಠಾಧೀಶರು ಹೋಗ್ಬಿಟ್ಟು ಬಸವರಾಜ ಬೊಮ್ಮಾಯಿ ಅವ್ರಿಗೆ ಈ ದೇಶದಲ್ಲಿ ಮತಾಂತರ ನಡೀತಾ ಇದೆ ಅಕ್ರಮವಾಗಿ, ನೀವು ಮತಾಂತರ ನಿಷೇಧ ಕಾಯ್ದೆ ತನ್ನಿ ಅಂತ ಹೇಳಿದ್ದಾರೆ. ನಮ್ಮ ರೈತರು APMC ಕಾಯ್ದೆಯನ್ನು ವಾಪಸ್ ತಗೊಳ್ಳಿ ಅಂತ ಲಕ್ಷಾಂತರ ಜನ ಹೋರಾಟ ಮಾಡಿದ್ದಾರೆ. ಕಾರ್ಮಿಕ ಕಾಯ್ದೆಯನ್ನು ವಾಪಸ್ ತಗೊಳ್ಳಿ, ಲ್ಯಾಂಡ್ ಗ್ರ್ಯಾಂಟು ಬಿಲ್ಲನ್ನು ಇವರು ಮಂಡಿಸಿದ್ರು. ಆ ಕೃಷಿಗೆ ಸಂಬಂಧಪಟ್ಟಂಗೆ ಆ ಕೇಂದ್ರದಲ್ಲಿ ಆದ ತಕ್ಷಣ ಇಲ್ಲಿ ಕಾನ್ಸಿಕ್ವೆಂಟಾಗಿ ಮಾಡಿದ್ರು. ಲಕ್ಷಾಂತರ ಜನ ವಿರೋಧ ಮಾಡಿದ್ರೆ ಅವ್ರ ಮನವಿಯನ್ನು ಸ್ವೀಕಾರ ಮಾಡಿದೆ. ಈಗ ಕೇವಲ 5 ಜನ ಮಠಾಧೀಶರು 20 ಜನ ಮಠಾಧೀಶರು ಬಂದರೆ ನಾವು ಬಿಲ್ಲನ್ನು ತಯಾರು ಮಾಡಿಬಿಟ್ಟವ್ರೆ. ನಾನು ಅವ್ರಿಗೆ ಹೇಳ್ತೀನಿ, ನೀವು ಪರ್ಮನೆಂಟ್ ಅಲ್ಲ, ಅವರೇಕಾಯಿ ಸೀಸನ್ ಇದ್ದಂಗೆ, ನಿಮ್ಮ ಅಧಿಕಾರ ಪರ್ಮನೆಂಟ್ ಅಲ್ಲ. ಮತ್ತು ಇನ್ನೊಂದು ಸರ್ಕಾರ ಬರುತ್ತೆ, ನೀವು ತಂದಿರೋ ಬಿಲ್ಗಳನ್ನು ಕಿತ್ತಾಕ್ತೀವಿ. ಆ ನಿಟ್ಟಿನಲ್ಲಿ ಇವತ್ತು ಎಲ್ಲ ಒಂದು ಹೋರಾಟ ಮಾಡಿ ಮನವಿಯನ್ನು ತಹಸೀಲ್ದಾರ್ ಅವರಿಗೆ ಸಲ್ಲಿಸಿದ್ದಾರೆ. ಈ ದೇಶದಲ್ಲಿ ದಲಿತರ ಮೇಲೆ, ಅಲ್ಪಸಂಖ್ಯಾತರ ಮುಸಲ್ಮಾನರ ಮೇಲೆ, ಕ್ರಿಶ್ಚಿಯನ್ರ ಮೇಲೆ ಆಗುವಂಥ ದೌರ್ಜನ್ಯವನ್ನು ಖಂಡಿಸಬೇಕಂತ ಒತ್ತಾಯ ಮಾಡಿ ಅನ್ನತಕ್ಕಂಥ ಸೂಕ್ತಿನ ಹೇಳಿದ್ದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂದಿನ ಪ್ರಧಾನಿ. ಇವತ್ತು ರೈತರ ಬಗ್ಗೆ, ಸೈನಿಕರ ಬಗ್ಗೆ, ಈ ದೇಶದ ಬೆನ್ನೆಲುಬು ಅವರು ಪುಲ್ವಾಮಾ ಯುದ್ಧದ ಮೇಲೆ ಯುದ್ಧ ಆಗಿದ್ದನ್ನು ತಗೊಂಡು ಮೋದಿಜಿಯವರು 40 ಜನ ಮರಣ ಆದ್ರಲ್ಲ ಸೈನಿಕರು, ಅವ್ರ ಮನೆಗಳವರಿಗೆ ಯಾವ ರೀತಿ ಪರಿಹಾರ ಕೊಟ್ಟಿದ್ದೀರಾ? ಅವ್ರ ಮಕ್ಕಳಿಗೆ ಕೆಲಸ ಕೊಡ್ತೀನಿ ಅಂದ್ರಿ, ಉದ್ಯೋಗಗಳು ಕಲ್ಪಿಸ್ಕೊಟ್ಟಿದ್ದೀರಾ? ಇಲ್ಲ. ಸ್ಮಾರಕ ಕಟ್ಸ್ತೀನಿ ಅಂದಿದ್ದೀರಿ, ಕಟ್ಸಿದ್ದೀರಾ? ಇಲ್ಲ. ಆದರೆ ಮೊನ್ನೆ ಚುನಾವಣೆಯಲ್ಲಿ ನೀವು ಸೈನಿಕರನ್ನ ಅಡ್ಡ ಇಟ್ಕೊಂಡು ನೀವು ಕೊಡೋದು ಒಟ್ಟು ಮೋದಿಗಲ್ಲ, ಸೈನಿಕರಿಗೆ. ಎಲ್ಲ ರ್ಯಾಲಿಗಳಲ್ಲೂ ಬಹಿರಂಗ ಭಾಷಣ ಮಾಡಿದ್ದು ಇದು BJPಗಲ್ಲ, ಸೈನಿಕರಿಗೆ ನಿಮ್ಮ ಮತ ಅಂಥೇಳಿ ಮತವನ್ನು ಸೆಳೆಯೋದರಲ್ಲಿ. ಅಂದರೆ ನಾನು ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಂದರೆ, ದೇಶವನ್ನು ಬಲಿಷ್ಠವಾಗಿ ಕಟ್ತಾ ಇಲ್ಲ ಪ್ರಧಾನಮಂತ್ರಿಯವರು, BJP ಪಕ್ಷವನ್ನು ಬಲಿಷ್ಠವಾಗಿ ಕಟ್ತಾ ಇರತಕ್ಕಂಥ ಮಾತನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಂದರೆ ರೈತರದ್ದು ಕೃಷಿ ಕಾಯ್ದೆಗಳು ಬಿಲ್ಗಳನ್ನು 3 ತಂದ್ರಿ, ಇವತ್ತು ಚುನಾವಣೆ ಬರ್ತದೆ ಅಂತ ಮತ್ತೆ ವಾಪಸ್ ಪಡಿತೀನಿ ಅಂದ್ರಿ. ಇಷ್ಟು ದಿನ ಸತತವಾಗಿ ಸ್ಟ್ರೈಕು, ಎಷ್ಟು ಸಾವು, ಎಷ್ಟು ನೋವು, ಆ ಥರವಾದಂಥ ನಿರ್ಣಯಗಳು ಯಾಕೆ ತಗೋಬೇಕಾಗಿತ್ತು? ಆಮೇಲೆ CAA ಬಗ್ಗೆನೂ ಸ್ವಲ್ಪ ನಾವು ಮಾತಾಡಬೇಕಾಗ್ತದೆ. ಈ ಪೌರತ್ವವನ್ನು ಅಸ್ಸಾಮಲ್ಲಿ ಒಂದು ಮಹಿಳೆಯ 17 ದಾಖಲೆಗಳನ್ನು ಕೊಡ್ತಾರಂತೆ ಪೌರತ್ವದ ಬಗ್ಗೆ. 1970ಯಲ್ಲಿ ನಿಮ್ಮದು ಜಮೀನು ಆಸ್ತಿದು ಕೊಡು ಅಂತಾರಂತೆ. ಪಾನ್ ಕಾರ್ಡ್ ಕೊಟ್ಟರೆ ದುಡ್ಡು ತಗೋಬೋದು ಅಂತಾರೆ. ಆಧಾರ್ ಕಾರ್ಡ್ ಕೊಟ್ಟರೆ ಅದು ಇದೆ. ಓಟು ಬೇಕು ಇವ್ರಿಗೆ, ಓಟಿಗೆ ಐಡೆಂಟಿ ಕಾರ್ಡ್ ಬೇಕು. ಆದರೆ ಅವರ ಪೌರತ್ವಕ್ಕೆ ನೀವು 1970ಯ ಅದು ಟ್ಯಾಲಿ ಆಗಬೇಕಾದ್ರೆ ಲ್ಯಾಂಡ್ದು ಏನಿದೆ ಅದೇನಿದೆ ಅಂದರೆ ಯಾವ ಸಾಧ್ಯ? ಆ ಮಹಿಳೆಗೆ ಲಾಸ್ಟ್ ಸಿಕ್ಕಲ್ಲ, ವಿಫಲ ಆಗ್ತಾಳೆ, ಕೋರ್ಟ್ಗೆ ಹೋಗ್ತಾರೆ, ವಿಫಲ ಆಗ್ತದೆ, ಅದೇ ಕಾನೂನು ಎತ್ತಿಡಿತದೆ. ಇಂಥ ಅನ್ಯಾಯಗಳು ಆ ಡೆಲ್ಲಿಯಲ್ಲಿ ಯೂನಿವರ್ಸಿಟಿಯಲ್ಲಿ ಒಂದು ಮಹಿಳೆ ಮೇಲೆ ಅನ್ಯಾಯ ನಡೀತದೆ. ಅಲ್ಲೇ ಇವತ್ತಿಗೂ ಅಲ್ಲಿ ಮಾಡಿದಂಥವ್ರ ಮೇಲೆ FIR ಆಗಿದೆ, ಅರೆಸ್ಟ್ ಆಗಲಿಲ್ಲ. ಇದು ಕೂಡ ಕ್ರಮ ಜರುಗಿಸಬೇಕು. ಪೊಲೀಸ್ ಇನ್ಸ್ಪೆಕ್ಟರ್ಗಳು ಉತ್ತರ ಪ್ರದೇಶದಲ್ಲಿ ಮಹಿಳೆ ಮೇಲೆ ಹತ್ಯೆ ಮಾಡಿದ್ರು, ಅದನ್ನು ಕೂಡ ನೀವು ಕ್ರಮ ಜರುಗಿಸಬೇಕು. ಇಂಥ 5 ನಿಮಿಷಕ್ಕೆ ಒಂದು ಅತ್ಯಾಚಾರಗಳು, ಅವರಿಗೆ 40 ಕೇಸುಗಳು ದಾಖಲೆ ಆಗಿರ್ತಕ್ಕಂಥದ್ದು ಇವತ್ತು ದೇಶದಲ್ಲಿ ಪ್ರತಿನಿತ್ಯ ನಾವು ಅಂಕಿಅಂಶಗಳಿದೆ. ಇವೆಲ್ಲನೂ ಕೂಡ ಖಂಡಿಸಿ ಇವತ್ತು ನಾವು ಅವರಿಗೆ ಕ್ರಮ ಜರುಗಿಸಬೇಕು ಕಠಿಣವಾಗಿ. ನಮ್ಮ ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ಎಲ್ರಿಗೂ ಕೂಡ ಸರಿಸಮಾನವಾದ ರಕ್ಷಣೆ ಆಗಬೇಕಂತ
ಈ ಸಭೆಯ ಮುಖಾಂತರ ಒತ್ತಾಯ ಮಾಡ್ತೀವಿ. ಮುಖ್ಯವಾಗಿ ಇವಾಗ ಹೋರಾಟ ಏನು ಮಾಡ್ತಾ ಇದ್ದೀರಿ ಅಂದರೆ ನಾವು ಮೈನಾರಿಟಿ ಅಂದರೆ ಮತಾಂತರ ಕಾಯ್ದೆನ ರದ್ದುಗೊಳಿಸಬೇಕು. ಏನು BJP ಸರ್ಕಾರ ಇವಾಗ ಮತಾಂತರ ಕಾಯ್ದೆನ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಹಿಂದೂ ಸಂಘಟನೆಗಳಿಗಂದರೆ ಗೂಂಡಾ ಹಿಂದೂಗಳಿದ್ದಾರೆ ಸ್ವಲ್ಪ ಜನ, ಅವರುಗಳು ಇದನ್ನು ಮತಾಂತರ ಕಾಯ್ದೆನ ಜಾರಿಗೊಳಿಸಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಅವ್ರುಗಳನ್ನ ಬಂಧಿಸಬೇಕು. ಅಲ್ಲೋಗ್ಬಿಟ್ಟು ಚರ್ಚ್ಗಳನ್ನೆಲ್ಲ ಹೊಡೆದಾಕೋದು ಅದೆಲ್ಲ ಯಾರು ಹಾಕು. ಆಮೇಲೆ ನಮ್ಮ ಕ್ರಿಶ್ಚಿಯನ್ ಅಂದರೆ ನಮ್ಮ ಪೊಲೀಸವ್ರು ಏನು ಮಾಡ್ತಾ ಇದ್ದಾರೆ, ಸರ್ಕಾರ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ, ಎಲ್ಲರೂ ಓಟುಗಳು ಬೇಕು. ನಮಗೇನು ಓಟ್ ಹಕ್ಕಿದೆಯೋ ಅದೇ ಥರ ಅವ್ರಿಗೂ ಹಕ್ಕಿದೆ. ಅದೇ ಥರನೇ ಎಲ್ಲರಿಗೂ ಇರೋದು. ಎಲ್ಲರದು ID ಕಾರ್ಡುಗಳು ಒಂದೇ ಥರ ಇರುತ್ತೆ. ಮತಾಂತರ ಕಾಯ್ದೆನ ಜಾರಿಗೊಳಿಸಿ ಅಂತ ಹೇಳ್ಬಿಟ್ಟು ಎಲ್ಲರೂ ನಾವೇನು ಬೇರೆ ಕಡೆ ಹೋಗ್ಬೇಕಾ? ಬೇರೆ ದೇಶದಿಂದ ಬಂದಿರೋಲ್ಲ, ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋರು. ಇದನ್ನು ರಾಜ್ಯಪಾಲರಿಗೆ ಲಾಸ್ಟ್ ಮನವಿನೂ ಕೊಟ್ಟಿದ್ದೀರಿ. ಎಲ್ಲ ಅದ್ರ ಪ್ರಕಾರ ನಡೀಲೇಬೇಕು. ಇಲ್ಲಾಂದರೆ ಈ BJP ಸರ್ಕಾರನ ಕಿತ್ತಾಕಬೇಕು. ಅದನ್ನು ನಾವು ಮೈನಾರಿಟಿ ಕಮಿಟಿಯಿಂದ ನಾವು ರಾಜ್ಯಪಾಲರಿಗೆ ಕೊಡ್ತೀರಿ ಮನವಿ. ಇವತ್ತು ಬೆಳಗ್ಗೆಯಿಂದ ಇದುವರೆಗೂ ಕೂಡ ಚಂದಾಪುರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಕಾಲ್ನಡಿಗೆ ಜಾಥಾ ಬರೋದ್ರ ಮುಖಾಂತರ ಇವತ್ತು ಇಲ್ಲಿ ರಾಮಕುಟೀರದಲ್ಲಿ ಒಂದು ಸಮಾವೇಶವನ್ನು ಸೇರಿಕೊಂಡು ಇಲ್ಲಿ ತಾಲೂಕು ದಂಡಾಧಿಕಾರಿಗಳನ್ನ ಈ ಸಭೆಗೆ ಆಹ್ವಾನಿಸಿ ನಮ್ಮ ಹಕ್ಕೊತ್ತಾಯಗಳನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ಕಳಿಸುವಂಥ ಕಾರ್ಯವನ್ನು ಮಾಡಿದ್ದೀವಿ. ವಿಶೇಷವಾಗಿ ಇವತ್ತು ಕರ್ನಾಟಕ ದಲಿತ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟ ಇವತ್ತು ಸಾಂಕೇತಿಕವಾದ ಕಾರ್ಯಕ್ರಮ ಇದು ಮೊದಲಿಗೆ, ಇದು ಕೊನೆ ಅಲ್ಲ, ಇದು ಪ್ರಥಮ ಸಾಂಕೇತಿಕವಾಗಿ ಮಾಡಿದ್ದೀವಿ. ಇನ್ನು ಯಾವುದೇ ಭಾಗದಲ್ಲಿ ದಲಿತರ ಮೇಲೆ ಆಗಲಿ, ಕ್ರಿಸ್ತರ ಮೇಲೆ ಆಗಲಿ, ಅಲ್ಪಸಂಖ್ಯಾತರ ಮೇಲೆ ಆಗಲಿ ಯಾವುದಾದ್ರೂ ತೊಂದರೆ, ಪ್ರಕರಣ, ದೌರ್ಜನ್ಯಗಳಾದಾಗ ಈ ಒಕ್ಕೂಟ ಸದಾ ಅವರ ಹಿಂದೆ ಇರ್ತದೆ ಅಂತ ಹೇಳ್ತಾ, ಜೊತೆಗೆ ಇವತ್ತೇನು ನಮ್ಮೊಟ್ಟಿಗೆ ಸಾವಿರಾರು ಜನಸಂಖ್ಯೆಯಲ್ಲಿ ಬಂದಂಥ ತಾಯಿಯಂದರು, ಅಕ್ಕಂದರು, ಹೆಣ್ಮಕ್ಳು ಎಲ್ಲರೂ ಕೂಡ ಇದುವರೆಗೂ ಕೂಡ ಯಾವ ಬಿಸಿಲು ಗಾಳಿ ಲೆಕ್ಕಿಸದೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ಭೀಮ ವಂದನೆಗಳನ್ನು ತಿಳಿಸ್ತೇನೆ. ದಲಿತ, ಕ್ರೈಸ್ತ ಹಾಗೂ ಧಾರ್ಮಿಕ ಅಲ್ಪಸಂಖ್ಯಾತರ ಒಕ್ಕೂಟದ ಮೂಲಕವಾಗಿ ನಡೀತಕ್ಕಂಥ ಈ ಪ್ರತಿಭಟನೆಯ ಉದ್ದೇಶ, ಈ ದಿನ ನಾವು ನೋಡ್ತಾ ಇದ್ದೀವಿ, ಇದುವರೆಗೂ ಇತಿಹಾಸದಲ್ಲಿ ಕರ್ನಾಟಕದಲ್ಲಿ ಕ್ರೈಸ್ತರ ಮೇಲೆ ದಾಳಿ ಆಗಿಲ್ಲ. ಅಲ್ಪಸಂಖ್ಯಾತರ ಮೇಲೆ ಅದು ನಡೀತಾನೆ ಇದೆ. ಆದರೆ ಈ ದಿನದಲ್ಲಿ ನಾವು ನೋಡ್ತೀವಿ ಅತಿ ಹೆಚ್ಚಾಗಿ ಸಭೆಗಳು ಅಂದರೆ ಚರ್ಚ್ಗಳ ಮೇಲೆ ದಾಳಿ ನಡೆಯುವಂಥದ್ದು, ಅನೇಕ ಅಮಾಯಕರನ್ನು ಹೊಡೆಯುವಂಥದ್ದು, ಬೆದರಿಕೆಯನ್ನು ಹಾಕುವಂಥದ್ದು, ಇಂತಹ ಒಂದು ಭಯದ ವಾತಾವರಣ ಸೃಷ್ಟಿಸುವಂಥ ಈ ಸರ್ಕಾರ ನಿಜವಾಗಿಯೂ ನಾವು ಖಂಡಿಸುತ್ತೇವೆ. ಇದಕ್ಕೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ಅಲ್ಪಸಂಖ್ಯಾತರಿಗೂ, ಎಲ್ಲ ವಿಧವಾದ ದಲಿತರಿಗೂ, ಎಲ್ಲ ಕ್ರೈಸ್ತ ಬಾಂಧವರಿಗೂ ಸೂಕ್ತ ರಕ್ಷಣೆಯನ್ನು ಕೊಡಬೇಕು. ಇಲ್ಲಿ ನಾವು ನೋಡ್ತೀವಿ ಮತಾಂತರ ಅಂತ ಹೇಳ್ತಾರೆ. ಯಾವುದು ಮತಾಂತರ? ಮತಾಂತರ ಅಂದರೆ ಏನು? ಕೋರ್ಟಲ್ಲಿ ಹೋಗಿ ಒಂದು ಮನುಷ್ಯನನ್ನು ಏನು ಮಾಡ್ತಾರೆ, ಈ ಜಾತಿಯಿಂದ ಇನ್ನೊಂದು ಜಾತಿಗೆ ಒಂದು ಸರ್ಟಿಫಿಕೇಟ್ ಸಮೇತ, ಅಫಿಡವಿಟ್ ಸಮೇತ ತಗೊಳ್ತಾರೆ. ಆದರೆ ಈ ದಿನ ನಾವು ನೋಡ್ತೀವಿ ಸುಮ್ಮನೆ ಹೆಂಗೆ ಮತಾಂತರ ಮಾಡೋಕ್ಕೆ ಸಾಧ್ಯ? ಈ ದಿನ ಕ್ರೈಸ್ತರು ಈ ದೇಶಕ್ಕೆ ಎಷ್ಟೋ ಉನ್ನತವಾದಂಥ ಅಪಾರ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಕ್ರೈಸ್ತರು ನಿಜವಾಗಿಯೂ ಎಲ್ಲರೂ ಸಮಾನತೆಯಿಂದ ನೋಡುವಂತಹ ಒಂದು ಕ್ರೈಸ್ತತ್ವವಾಗಿದೆ. ಆದರೆ ಈ ಒಂದು ರೀತಿಯಾದಂತಹ ಒಂದು ದೌರ್ಜನ್ಯಗಳು ನಾವು ಸಹಿಸುವುದಕ್ಕೆ ಸಾಧ್ಯವಿಲ್ಲ. ಈ ಕರ್ನಾಟಕದಲ್ಲಿ ಈ ಒಂದು ಕ್ರೈಸ್ತರ ಮೇಲೆ ಆಗುವಂತಹ ದಬ್ಬಾಳಿಕೆಯನ್ನು ಕೂಡಲೇ ನಿಲ್ಲಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಇನ್ನೂ ಉಗ್ರವಾದ ಹೋರಾಟವು ಅದು ವಿಧಾನಸಭೆ ಕಡೆಗೂ ಅದು ಹೋಗುವಂಥದ್ದಾಗಿರುತ್ತೆ. ಆದ್ದರಿಂದ ಈ ಒಂದು ಪ್ರತಿಭಟನೆಯ ಮೂಲಕವಾಗಿ ನಾವು ಸೂಚಿಸುವುದೇನೆಂದರೆ, ಈ ಒಂದು ಸರ್ಕಾರಕ್ಕೆ ನಾವು ಮನವಿ ಮಾಡಿಕೊಳ್ತಾ ಇದ್ದೀವಿ. ಈ ಸರ್ಕಾರದಲ್ಲಿ ಈಗಾಗಲೇ ಒಂದು ವಿಶೇಷವಾಗಿ ನಾವು ನೋಡ್ತಾ ಇದ್ದೀವಿ, ಈ ಒಂದು ಕ್ರೈಸ್ತರ ಮೇಲಿನ ಒಂದು ಅನೇಕ ವಿಧವಾದಂತಹ ಕಾರ್ಯಗಳು. ಆದರೆ ಈಗ ನಾವು ನೋಡುವ ಪ್ರಕಾರವಾಗಿ ಮತಾಂತರ ಕಾಯ್ದೆಗಳು ಅದನ್ನು ನಿಲ್ಲಿಸಬೇಕು, ಕೂಡಲೇ ನಿಲ್ಲಿಸಬೇಕು. ನಾವು ಈ ಭಾರತ ದೇಶದಲ್ಲಿ ನಾವು ಒಂದು ಪ್ರಜೆಗಳಾಗಿದ್ದೇವೆ, ನಮಗೂ ಒಂದು ಹಕ್ಕಿದೆ. ನಾವೇನು ಬೇರೆ ದೇಶದಿಂದ ಬಂದವರಲ್ಲ, ನಮಗೆ ಸ್ವತಂತ್ರ ಇದೆ, ಹಕ್ಕಿದೆ. ನಾವು ಯಾವ ದೇಶದ ಈ ಒಂದು ಧರ್ಮವನ್ನು ನಾವು ಯಾವ ಧರ್ಮಕ್ಕಾದರೂ ನಾವು ಸೇರಬಹುದು, ಯಾವ ಧರ್ಮವನ್ನು ಪ್ರೀತಿಸಬಹುದು, ಯಾವ ಧರ್ಮದಲ್ಲಾದರೂ ಹೋಗಬಹುದು. ಅದಕ್ಕೆ ಸ್ವಾತಂತ್ರ್ಯ ಇದೆ, ಧಾರ್ಮಿಕ ಹಕ್ಕುಗಳಿದೆ. ಅದನ್ನು ಯಾರು ಬಲವಂತ ಮಾಡೋದಕ್ಕಾಗಿ ಯಾರು ಒತ್ತಾಯ ಮಾಡೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಾವು ಮುಖ್ಯವಾಗಿ ನಾವು ಹೇಳುವುದೇನೆಂದರೆ, ಈ ಸರ್ಕಾರಕ್ಕೆ ಗಮನಕ್ಕೆ ತರುವುದೇನೆಂದರೆ, ಕೂಡಲೇ ಕ್ರೈಸ್ತರ ಮೇಲೆ, ಅಲ್ಪಸಂಖ್ಯಾತರ ಮೇಲೆ, ದಲಿತರ ಮೇಲೆ ದೌರ್ಜನ್ಯವನ್ನು ನಿಲ್ಲಿಸಬೇಕು, ಸೂಕ್ತ ರಕ್ಷಣೆಯನ್ನು ಒದಗಿಸಬೇಕು. ಅದು ಮಾತ್ರವಲ್ಲ, ಅನೇಕ ನಾವು ನೋಡ್ತೀವಿ
ಈ ಮುಖ್ಯವಾಗಿ ನಾವು ನೋಡುವುದಾದರೆ ಈ ಒಂದು ದೇಶದಲ್ಲಿ ಎಲ್ಲರಿಗೂ ಸಮಾನತೆಯಿಂದ ಬದುಕುವಂತಹ ಒಂದು ಕಾನೂನು ಇದೆ. ಒಂದು ಸಂವಿಧಾನದಿಂದ ಅಂಬೇಡ್ಕರ್ ಅವರು ನಮಗೆ ಕೊಡಲ್ಪಟ್ಟಂಥ ಸಂವಿಧಾನದಲ್ಲಿ ಎಲ್ಲರಿಗೂ ಉಚಿತವಾದ, ಎಲ್ಲರಿಗೂ ಧಾರ್ಮಿಕ ಸ್ವಾತಂತ್ರ್ಯದ ಪ್ರಕಾರ ನಡೆಯುವಂಥದ್ದಾಗಿದೆ. ಅಧಿಕೃತ ಮತ್ತು ಅನಧಿಕೃತ ಸಭೆಗಳು ಎಂಬುದಾಗಿ ಸಹ ಮಾತಾಡ್ತಾ ಇದ್ದಾರೆ. ಇದರಿಂದಲೇ ಎಲ್ಲ ಧರ್ಮದವರಿಗೂ ಅದನ್ನು ಅನ್ವಯಿಸಲ್ಪಡಲಿ, ನಮಗೇನು ಅಭ್ಯಂತರವಿಲ್ಲ. ಆದರೆ ಕ್ರೈಸ್ತರು ಈ ದೇಶದಲ್ಲಿ ಸಮಾಧಾನವಾಗಿ ಶಾಂತಿಯುತವಾಗಿ ಅವರು ಇರುವುದರಿಂದ, ಯಾಕೆಂದರೆ ಆ ಶಾಂತಿಯುತ ಸಮಾಧಾನವಾಗಿರುವುದನ್ನು ಇವರು ಆ ಶಾಂತಿ ಸಮಾಧಾನ ಕೆಡಿಸುವಂಥ ಕಾರ್ಯವನ್ನು ತಕ್ಷಣವೇ ನಿಲ್ಲಿಸಬೇಕೆಂಬುದಾಗಿ ನಾನೊಂದು ಎರಡು ಮಾತನ್ನು ಹೇಳಿ ಮುಗಿಸ್ತೇನೆ.